ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 36ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವೇನೇ ಒಂದು ಕರ್ತವ್ಯ ಮಾಡುವಾಗ ಆಗಲಿ, ಏನೇ ಒಂದು ಮನಸ್ಸಿನಿಂದ ಆಗಲಿ, ಏನೇ ಒಂದು ಜ್ಞಾನದಿಂದ ಆಗಲಿ, ಆ ತಪ್ಪು ಸರಿ ಇದ್ದರೂ ಸಹ ತಪ್ಪು ಮಾಡಿರ್ತೀವಿ. ಏನೋ ಬೈ ಮಿಸ್ಟೇಕಾಗಿ ಆ ತಪ್ಪನ್ನು ಮಾಡಿರ್ತೀವಿ. ಅದು ದೊಡ್ಡ ತಪ್ಪಾಗಿರುತ್ತೆ, ಸಣ್ಣ ತಪ್ಪಾಗಿರುತ್ತೆ. ಅದರಿಂದ ನಾವು ಒಂದು ಭಾವಾರ್ಥಕವಾಗಿ ಆಗ್ಬಿಡ್ತೀವಿ. ಅಂದರೆ ನಾವೇನೇ ಒಂದು ತಪ್ಪು ಮಾಡಿದಾಗ ಆ ತಪ್ಪಿನ ಬಗ್ಗೆ ಆಲೋಚನೆ ಮಾಡ್ತೀವಿ. ಈ ತಪ್ಪು ಯಾಕೆ ಮಾಡಿದೆ ನಾನು, ಆ ತಪ್ಪಿನಿಂದ ಇನ್ನೊಬ್ಬರಿಗೆ ಏನಾಯಿತು, ನನಗೆ ಏನಾಯಿತು, ಈ ತಪ್ಪು ನಾನು ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು. ಆದರೆ ಈ ಎಲ್ಲ ಯೋಚನೆಗಳು ಬಂದರೂ ಸಹ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಆಗ ಮಾಡ್ತೀನಿ ಅಂದರೆ, ನಾ ತಪ್ಪನ್ನ ಮಾಡಿಬಿಟ್ಟು ನಾನು ಪಶ್ಚಾತ್ತಾಪ ಪಡ್ತೀನಿ. ಏನು ಮಾಡಬೇಕು, ನನ್ನ ಜೀವನ ಹೀಗೆ ಹೋಗಿಬಿಡುತ್ತಾ, ನನ್ನ ಜೀವನ ಇದೇ ರೀತಿಯಿಂದ ತಪ್ಪು ಮಾಡ್ಕೊಂಡು ಹೋಗಿಬಿಡುತ್ತಾ ಅಂತ ನಾವು ಭಾವಾರ್ಥಕವಾಗಿ ಯೋಚನೆ ಮಾಡ್ತೀವಿ. ನಮ್ಮನ್ನೇ ನಾವು ಯಾಕೆ ಈ ತಪ್ಪು ಮಾಡಿದ್ದೀವಿ, ಯಾಕೆ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ನಮಗೆ ನಾವೇ ಒಂದು ಪಶ್ಚಾತ್ತಾಪ ಪಡ್ಕೊಂಡು ಅದರಿಂದ ಹೊರಗೆ ಹೇಗೆ ಬರಬೇಕಂತ ಆಲೋಚನೆ ಮಾಡ್ತೀವಿ. ಅದರಿಂದ ನಾವು ಯಾವ ರೀತಿಯಿಂದ ಪಾರಾಗಬೇಕು ಅಂತ ಈ 36ನೇ ಶ್ಲೋಕದಿಂದ ನಾವು ತಿಳ್ಕೋಬೇಕು. ಮತ್ತು 36ನೇ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಅದರಿಂದ ನಮ್ಮ ತಪ್ಪನ್ನು ಹೇಗೆ ನಾವು ಸರಿಯಾದ ರೂಪದಿಂದ ತೆಗೆದುಕೊಂಡು ಹೋಗಬೇಕು ಅಂತ ನಾವು ಈ 36ನೇ ಶ್ಲೋಕ ನಾವು ತಿಳ್ಕೋಬಹುದು. ಅದರಿಂದ ನಿಮ್ಮ ಜೀವನದಲ್ಲಿ ಇದೇ ರೀತಿಯಿಂದ ತಪ್ಪುಗಳು ಸರಿಗಳು ಆದಾಗ ಅದನ್ನು ನೀವು ಪಶ್ಚಾತ್ತಾಪದಿಂದ ಸರಿ ಮಾಡ್ಕೊಳ್ಬಹುದು. ಯಾವುದೇ ಒಂದು ಜ್ಞಾನ ಆಗಲಿ, ಆತ್ಮಸಾಕ್ಷಿ ಆಗಲಿ, ಏನೇ ಆಗಲಿ, ಅದನ್ನು ಸರಿಯಾದ ಮಾರ್ಗಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು. ಅದರಿಂದ ನಮ್ಮ ತಪ್ಪುಗಳನ್ನು ನಾವು ಸರಿಯಾದ ದಾರಿಯಿಂದ ತೆಗೆದುಕೊಂಡು ಹೋಗಬೇಕು ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 36ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ತಪ್ಪುಗಳನ್ನು ಯಾವ ರೀತಿಯಿಂದ ಸರಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ. 36ನೇ ಶ್ಲೋಕ ಹೇಳುತ್ತೆ, ಅಪಿ ಚೇದಸಿ ಪಾಪೇ ಭಯಂ ಸರ್ವೇ ಭಯಂ ಪಾಪೇ ಕೃತಕ್ತಂ ಸರ್ವಂ ಜ್ಞಾನ ಪ್ಲವೇನೈವ ರುಜಿನಂ ಸನಾರಿಷ್ಯಾಸಿ. ಇದರ ಅರ್ಥ, ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ನಾವು ಒಂದು ಉದಾಹರಣೆ ಮುಖಾಂತರ ನಮಗೆ ತಿಳಿಸಿದ್ದಾರೆ. ನಾವು ಎಲ್ಲೋ ಒಂದು ದೊಡ್ಡ ಸಮುದ್ರದಲ್ಲಿ ನಮಗೆ ಈಜು ಬರುತ್ತೆ, ಆದರೂ ಸಹ ನೀರು ನಮ್ಮನ್ನು ಸೆಳೆಯುತ್ತೆ. ಆಗ ಮಾತ್ರ ಒಂದು ದೋಣಿ ಎಲ್ಲಿಂದನೂ ಬರುತ್ತೆ, ಆ ದೋಣಿ ನನ್ನ ಕಾಪಾಡುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಆದರೆ ನಾವು ಏನು ಮಾಡಬೇಕು, ನೀರು ಇಲ್ಲಿ ಮುಳುಗಷ್ಟು ನೀರು ಬಂದು ನನಗೆ ಈಜು ಬರುತ್ತೆ, ಮುಳುಗಷ್ಟು ನೀರು ಬಂದಾಗ ದೋಣಿಗೆ ನಾನು ಕೈ ಮಾಡ್ತೀನಿ. ಆಗ ನನ್ನ ಕಾಪಾಡೋಕ್ಕೆ ಬರೋನೇ ರಕ್ಷಕ. ಅಂದರೆ ನನ್ನ ಕಾಪಾಡೋಕ್ಕೆ ಬಂದೋನೇ ರಕ್ಷಕ. ಇದಕ್ಕಂದರೆ ನಾನು ಎಲ್ಲ ಭಗವಂತರ ರೂಪದಲ್ಲಿ ನಾನು ಆ ರಕ್ಷಕನನ್ನು ನೋಡಿದೆ. ನಾನು ಆ ರಕ್ಷಕನ ಒಂದು ಗೌರವದಿಂದ ಮಾತನಾಡಿದೆ. ಅಂದರೆ ನನ್ನ ಜೀವ ಉಳಿಸಿದ, ಅದರಿಂದ ನಮ್ಮ ಜೀವನ ಇನ್ನೊಂದು ಹೊಸ ಭಾಗವಾಯಿತು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಒಂದು ತಪ್ಪು ಮಾಡ್ತಿದ್ದೀವಿ ಅಂತ ಗೊತ್ತಾದ ಮೇಲೆ ಆ ತಪ್ಪನ್ನು ಯಾವ ರೀತಿಯಿಂದ ತಗೊಂಡು ಹೋಗಬೇಕು, ಆ ತಪ್ಪು ಆಗಿದೆ ಸರಿ ಇಲ್ಲ ಅಂತ ಇಲ್ಲ, ಆ ತಪ್ಪಿನಿಂದ ಹೊಸ ಜೀವನ ಪ್ರಾರಂಭ ಮಾಡಿಕೊಳ್ಬೇಕು. ಆ ತಪ್ಪಿನಿಂದ ಏನೋ ಒಂದು ನಾವು ಮಾಡಿದ್ದೀವಿ, ಒಬ್ಬರಿಗೆ ನಾವು ಅನ್ಯಾಯ ಮಾಡಿದ್ದೀವಿ, ಅದು ನಾನು ಮಾಡಿದ್ದೀನಿ, ಅದು ಏನೋ ತಿಳಿದು ಮಾಡಿದ್ದೀನಿ, ತಿಳಿದಿದ್ದೇನೆ ಮಾಡಿದ್ದೀನಿ, ಇವತ್ತು ನನಗಿವತ್ತು ಭಾಳ ಮನಸ್ಸಿಗೆ ನೋವಾಗ್ತಾ ಇದೆ ಅಂದ ಮಾತ್ರಕ್ಕೆ ಅವಾಗ ನಾವು ಏನು ಮಾಡಬೇಕಂದ್ರೆ, ನಾವು ಅವ್ರಿಗೋಸ್ಕರ ನ್ಯಾಯದ ಪರವಾಗಿ ಇರಬೇಕಾಗುತ್ತೆ. ಏನೋ ಒಂದು ನಮ್ಮಿಂದ ಒಂದು ಹೆಲ್ಪ್ನ ಮಾಡಬೇಕಾಗುತ್ತೆ. ಆಗ ನಮ್ಮ ಜೀವನದ ಪ್ರಾರಂಭ ಹೊಸದು ಆಗುತ್ತೆ. ನಾವೇನೇ ಒಂದು ತಪ್ಪು ಮಾಡಿದಾಗ ಆ ತಪ್ಪನ್ನೇ ನಾವು ಹುಡ್ಕೊಳ್ತಾ ಆ ತಪ್ಪು ಅಂತ ಇದೇ ರೀತಿಯಿಂದ ಹೋಗ್ಬಿಡ್ತೀವಿ.
ನಾವು ಸರಿ ಮಾಡಿರಬೇಕು ಅಂತಾನೆ ತಿಳ್ಕೊಳ್ಳಲ್ಲ. ಈಗ ನಾವು ಮಾಡಿದ್ದೀವಿ ತಪ್ಪು ನಿಜ, ಅದನ್ನು ಸರಿಯಿಂದ ಮಾಡಿಕೊಂಡು ಬದಲಾವಣೆ ತಂದುಕೊಂಡು ಅದರಿಂದ ನಮ್ಮ ಜೀವನದ ಹೊಸ ಪ್ರಾರಂಭವನ್ನು ಮಾಡಿಕೊಂಡು ಹೋದರೆ ನಮ್ಮ ಜೀವನದ ಭವಿಷ್ಯ ಮುಂದಿನದ ಒಂದು ಅಧ್ಯಾಯವಾಗುತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೋಬೇಕಾಗುತ್ತೆ. ಮತ್ತು ಈ ಶ್ಲೋಕದ ಒಂದು ಅರಿವು ಏನಂದರೆ, ನಾವು ಏನೇ ಒಂದು ಸರಿ ತಪ್ಪು ಮಾಡಿದರೂ ಅದರಿಂದ ಹೊರಗೆ ಬರಬೇಕು. ಹೊರಗೆ ಬಂದ ತಕ್ಷಣ ನಮ್ಮ ಗುರಿ ಏನು, ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯದಲ್ಲಿ ಹೇಗೆ ನಾವು ಇರಬೇಕು ಅಂತ ಆ ಶ್ಲೋಕದ ಒಂದು ಗುರುಗಳಾಗಲಿ ಏನೇ ಆಗಲಿ ಮಾರ್ಗದರ್ಶನ ತೋರೋರಿಗೆ ನಾವು ತೋರಿಸಿದ ದಾರಿಯನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಇದೇ ರೀತಿ ಮತ್ತು ನಿಮ್ಮ ಜೀವನದಲ್ಲಿ ಇದೇ ರೀತಿ ಆಗ್ತಾ ಇದ್ದರೆ ಈ ಶ್ಲೋಕ ನೋಡಿ. ಈ ಶ್ಲೋಕದಿಂದ ಬರುವ ಒಂದೊಂದು ಉತ್ತರಗಳು ನಮ್ಮ ಭವಿಷ್ಯದ ಒಂದು ಸತ್ಯ ಮತ್ತು ಭವಿಷ್ಯದಿಂದ ನಾವು ಕಲಿಬೇಕಾಗಿದ್ದು ಏನು, ಮುಂದೆ ಏನು ಪೀಳಿಗೆ ಬರುತ್ತೆ, ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಈ ಶ್ಲೋಕಗಳು ಭಗವದ್ಗೀತೆಯ ಮುಖಾಂತರ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.